ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸ್ಟೇಟಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್. ಯಾವುದೇ ಒಂದು ಡೌಟ್ಸ್ಗಳಿದ್ರು ಸಹಿತ ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫೈ ಮಾಡ್ಕೊಡ್ತೀನಿ ಸ್ನೇಹಿತರೆ. ಎಸ್ಪೆಷಲಿ ಆಗಿ ಸೆಲ್ಫ್ ಡಿಕ್ಲರೇಷನ್ ಆಲ್ರೆಡಿ ಹಾಕೋದು, ಸೆಲ್ಫ್ ಡಿಕ್ಲರೇಷನ್ ಡೇಟ್ ಆಲ್ರೆಡಿ ಕ್ಲೋಸ್ ಆಗಿದೆ. ನಿಮಗೆಲ್ಲ ಗೊತ್ತಿರಂಗೆ ಈ ಜುಲೈ ತಿಂಗಳದು 2025 ಒಳಗಡೆ ಲಾಸ್ಟ್ ಇತ್ತು. ಹಾಗೆ ಅದು ವೆಬ್ಸೈಟ್ ಸಹಿತ ಕ್ಲೋಸ್ ಆಗಿದೆ. ಯಾರು ಸಹಿತ ಇನ್ನು ಸೆಲ್ಫ್ ಡಿಕ್ಲರೇಷನ್ ಹಾಕಿಲ್ಲ ಅಂದರೂ ಸಹಿತ ಹಾಕೋಕ್ಕಾಗಲ್ಲ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಸ್ಟೇಟಸ್ ನೋಡೋದಾದರೆ ನಾವು ಇವಾಗ ಯೂನಿದೆ DPT ಪುಷ್ಡ್ ಅಂತ ಆ್ಯಪ್ ಐತೆ. ನಿಮಗೆ ಇದ್ರ ಬಗ್ಗೆ ನಾನು ಸುಮಾರು ಕಡೆ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಸ್ಟೇಟಸಲ್ಲಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ನೀವು ಲಾಗಿನ್ ಆಗಬೇಕಾಗಿರುತ್ತೆ. ಲಾಗಿನ್ ಆಮೇಲೆ ನೋಡಿ ಸ್ನೇಹಿತರೆ, ಜೂನ್ ತಿಂಗಳು ಎಲ್ಲ ಪ್ರತಿಯೊಂದು ಸಹಿತ ಅಮೌಂಟ್ ಕ್ರೆಡಿಟ್ ಆಗಿದೆ. ಪ್ರತಿಯೊಬ್ಬರಿಗೂ ಸಹಿತ ಜೂನ್ ತಿಂಗಳು ಏನೇನು ಪೆಂಡಿಂಗ್ ಅಮೌಂಟ್ ಇತ್ತು ಅದೆಲ್ಲ ಕ್ರೆಡಿಟ್ ಆಗಿದೆ. ಹಾಗೆ ನಿಮಗೆ ಸುಮಾರು ಜನಕ್ಕೆ ಸೆಲ್ಫ್ ಡಿಕ್ಲರೇಷನ್ ಸ್ಟೇಟಸಲ್ಲಿ ನಿಮಗೆ ಯೂನಿಟಿ ಸ್ಟೇಟಸಲ್ಲಿ ನಿಮಗೆ 180 ಡೇಸ್ ಪೆಂಡಿಂಗ್ ಅಂತ ಏನಾರು ಇದ್ದರೆ ಸ್ನೇಹಿತರೆ, ಅದು ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರ ಸಕ್ಸಸ್ಫುಲ್ ಆಗಿ. ಆದರೆ ನೀವು ಇನ್ನು ಅಪ್ಲಿಕೇಶನ್ಸ್ ಇನ್ನು ವೆರಿಫೈ ಆಗಿಲ್ಲ, ಆ DPT ಪ್ರೋಸೆಸ್ಗೆ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ. ಅಂಥವ್ರಿಗೆ ಇನ್ನೂ ಅಮೌಂಟ್ ಇನ್ನೂ ಬರಲ್ಲ, ಆದರೆ ವೇಟ್ ಮಾಡಬೇಕಾಗುತ್ತೆ. ಹಾಗೆ ಇನ್ನೂ ಸುಮಾರು ಜನಕ್ಕೆ ಸ್ಟೇಟಸಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಇವಾಗ ಪ್ರೊಸೆಸಿಂಗ್ ಹೈಯರ್ ಎಜುಕೇಷನ್ ಅಂತ ಏನಾರು ಬರ್ತಿದ್ರೆ ಸ್ನೇಹಿತರೆ, ಆ ಥರ ಏನಾರು ಬಂದರೆ ನೀವು ಎಜುಕೇಷನ್ ಮಾಡ್ತಿದ್ದೀರಾ ಅಂತ. ಹಂಗಂದ್ರೆ ಫಾರ್ ಎಕ್ಸಾಂಪಲ್ ನೀವೇನಾರ ಹೈಯರ್ ಎಜುಕೇಷನ್ಗೆ ಏನಾರು ರಿಜಿಸ್ಟ್ರೇಷನ್ ಆಗಿದ್ದರೆ ಹಾಗಾದು ಆಟೋಮೆಟಿಕ್ ಆಗಿ ಅದು ಆಧಾರ್ ಕಾರ್ಡ್ ಡೇಟಾಯಿಂದ ಫೆಚ್ ಆಗಿ ನಿಮಗೆ ಆ ಥರ ಶೋ ಆಗ್ತಿರುತ್ತೆ. ಆದರೆ ನೀವು ಇನ್ನೂ ಎಜುಕೇಷನ್ ಏನೂ ಮಾಡ್ತಿಲ್ಲ ಅಂದ್ರೆ ಸಹಿತ ನಿಮ್ಗೆ ಹಂಗೆ ಶೋ ಆಗ್ತಿದ್ರೆ ನೀವು ಯುವ ನಿಧಿ ಡಿಪಾರ್ಟ್ಮೆಂಟ್ ಇಲ್ಲಾಂದರೆ ಡಿಸ್ಟ್ರಿಕ್ಟ್ ಆಫೀಸ್ಗೆ ಹೋಗಿ, ಇಲ್ಲಾಂದರೆ DDPU ಆಫೀಸ್ಗೆ ಹೋಗ್ಬಿಟ್ಟು ನೀವು ಕ್ಯಾನ್ಸಲ್ ಮಾಡ್ಕೋಬೇಕಾಗಿರುತ್ತೆ. ನಿಮ್ಮ ಸ್ಟೇಟಸ್ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಮುಖಾಂತರ ಕೊಟ್ಟು. ಹಾಗೆ ಸ್ನೇಹಿತರೆ, ಇನ್ನೂ ಸುಮಾರು ಜನಕ್ಕೆ ಸ್ಟೇಟಸಲ್ಲಿ ನಿಮ್ಮ DPT ಪೋಸ್ಟ್ ಅಂತ ಏನಾರ ಚೇಂಜಸ್ ಆಗಿದ್ದರೆ ಅವ್ರಿಗೆಲ್ರಿಗೂ ಸಹಿತ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತಲೇ. ಯಾಕಂದರೆ DPT ಪೋಸ್ಟ್ ಅಂತ ಏನಾರು ಬಂದರೆ ನಿಮ್ಮ ಅಪ್ಲಿಕೇಶನ್ ಸೆಲ್ಫ್ ಡಿಕ್ಲರೇಷನ್ ಎಲ್ಲ ವೆರಿಫೈ ಆಗಿದೆ ಅಂತ ಅರ್ಥ. ಅದಕ್ಕೋಸ್ಕರ ಅದು ನಿಮಗೆ ಆ ಥರ ಶೋ ಆಗ್ತಿರುತ್ತೆ. ಹಾಗೆ ಸ್ನೇಹಿತರೆ, ನಿಮಗೆ ಕಂಪ್ಲೀಟಾಗಿ ನಿಮಗೆ ಏನಾರ ಸ್ಟೇಟಸ್ ಕಂಪ್ಲೀಟ್ ಯಾವ ಅಕೌಂಟ್ಗೆ ಹೋಗಿದೆ, ಸಕ್ಸಸ್ ಆಗಿದೆಯಾ ಫೇಲಿಯರ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ಇದೊಂದು DPT ಆ್ಯಪ್ ಐತೆ ಸ್ನೇಹಿತರೆ. ಈ DPT ಆ್ಯಪ್ ಮುಖಾಂತರ ನೀವು ತಿಳ್ಕೊಬೋದು. ಇಲ್ಲಿ ಡೈರೆಕ್ಟಾಗಿ ಈ DPT ಆ್ಯಪ್ಗೆ ಹೋಗಿ, ಈ DPT ಆ್ಯಪ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂದರೆ ಇಲ್ಲಿ ಜಸ್ಟ್ ಯೂನಿಧಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಪ್ರತಿಯೊಂದು ಸಹಿತ ನಿಮಗೆ ಸ್ಟೇಟಸ್ ಶೋ ಆಗುತ್ತೆ, ಎಷ್ಟು ತಿಂಗಳಿಂದ ಇನ್ನು ಸಹಿತ ಅಮೌಂಟ್ ನಿಮ್ಗೆ ಬಂದಿದೆ ಅಂತ. ಆದರೆ ಹೋದ ತಿಂಗಳು ಸಹಿತ ಅಮೌಂಟ್ ಬಂದಿದೆಯೋ ಇಲ್ವ ಅಂತ ಸಹಿತ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಹ್ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು UTR ನಂಬರ್ ಮುಖಾಂತರ ನೀವು ನಿಮ್ಮ ಸ್ಟೇಟಸ್ನ ಟ್ರ್ಯಾಕ್ ಮಾಡ್ಬೋದು. ಹಾಗೆ ಬ್ಯಾಂಕ್ ನೇಮ್ ಸಹಿತ ಮತ್ತು ಅಕೌಂಟ್ ಹೋಲ್ಡರ್ ನೇಮ್ ಸಹಿತ ಇಲ್ಲಿ ಶೋ ಆಗುತ್ತೆ. ಇದೇ ಥರ ನಿಮ್ಮ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೋದು DPT ಆ್ಯಪಲ್ಲಿ. ಯಾಕಂದರೆ ಇಲ್ಲಿ ನಿಮಗೆ ಕನ್ಫರ್ಮೇಷನ್ ಆಗಿ ಸಿಗುತ್ತೆ ಯಾವ ಅಕೌಂಟಿಗೆ ಹೋಗಿದೆ, ಯಾರು ಹೆಸರಲ್ಲಿದೆ, ಯಾವ ಬ್ರ್ಯಾಂಚಲ್ಲಿದೆ ಅಂತ ಸ್ನೇಹಿತರೆ. ಪ್ರತಿಯೊಂದು ಸಹಿತ ಮಾಹಿತಿ ಇದೊಂದು ಆ್ಯಪ್ ಮುಖಾಂತರ ಗೊತ್ತಾಗುತ್ತೆ. ಇದಂತೆ ಅಲ್ಲ, ಪ್ರತಿಯೊಂದು ಸಹಿತ ಸ್ಕಾಲರ್ಶಿಪ್ ಆಗಲಿ ಸಹಿತ ಸ್ನೇಹಿತರೆ, ಇದರಲ್ಲಿ ನಿಮಗೆ DPT ಆ್ಯಪ್ ಮುಖಾಂತರ ಏನೇ ಒಂದು ಗೌರ್ಮೆಂಟ್ ಸ್ಕೀಮ್ ಬೆನಿಫಿಟ್ಸ್ ಅಮೌಂಟ್ ಬಂದರೂ ಎಲ್ಲ ಪ್ರತಿಯೊಂದು ಸ್ಟೇಟಸ್ ಇದೊಂದು ಆ್ಯಪಲ್ಲಿ ನಿಮಗೆ ಶೋ ಆಗುತ್ತೆ ಸ್ನೇಹಿತರೆ. ಇದೇ ಥರ ನೀವು ನಿಮ್ಮ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೋದು. ಅಂದರೆ ಹಾಗೆ ಯೂನಿಧಿ ಬಗ್ಗೆ ನಿಮಗೆ ಏನೇನು ಡೌಟ್ಸ್ ಇದು ಬೇಕಾದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ, ಆದಷ್ಟು ನಿಮಗೆ ಟ್ರೈ ಮಾಡ್ತೀನಿ ರಿಪ್ಲೈ ಮಾಡೋಕ್ಕೆ. ಹಾಗೆ ಸ್ಟೇಟಸ್ ಪ್ರತಿಯೊಬ್ಬರಿಗೂ ಸಹಿತ ಇವಾಗ ಅಪ್ಡೇಟ್ ಆಗ್ತಾ ಬರ್ತಿದೆ, ಆದರೆ ವೇಟ್ ಮಾಡಿ ಸ್ನೇಹಿತರೆ. ಕಂಪ್ಲೀಟಾಗಿ ಪ್ರತಿಯೊಬ್ಬರಿಗೂ ಸಹಿತ ಅಪ್ಡೇಟ್ ಆಗುತ್ತೆ. ಪ್ರತಿಯೊಬ್ಬರು ಸಹಿತ ಇದೇ ಥರ DPT ಆ್ಯಪ್ ಮುಖಾಂತರ, ಇಲ್ಲಾಂದರೆ ಸೇವಾ ಸಿಂಧಿಗೆ ಲಾಗಿನ್ ಆಗಿಬಿಟ್ಟು ಸಹಿತ ನೀವು ಸೆಲ್ಫ್ ಡಿಕ್ಲರೇಷನ್ ಸ್ಟೇಟಸ್ ಚೆಕ್ ಮಾಡ್ಕೋಬೋದು. ಹಾಗೆ ಸುಮಾರು ಜನಕ್ಕೆ ಸೆಲ್ಫ್ ಡಿಕ್ಲರೇಷನ್ ಸಹಿತ ಕೊಡೋಕ್ಕಾಗ್ತಿಲ್ಲ. ಅದು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದನೇ ಅದು ನಿಮಗೆ ಸೆಲ್ಫ್ ಡಿಕ್ಲರೇಷನ್ 2 ಇಯರ್ಸ್ ಮೇಲೆ ನೀವೇನ ಬೆನಿಫಿಟ್ ತಗೋತಿದ್ರು ಸಹಿತ ಅವ್ರಿಗೆ ಅದು ಅವ್ರ ಕಡೆಯಿಂದನೇ ಅದು ಡೇಟಾ ಫೆಚ್ ಆಗ್ತಾರೆ ಥರ ಮಾಡಿದ್ದಾರೆ ಸ್ನೇಹಿತರೆ. ಅದಕ್ಕೆ ನೀವು ಸ್ವಲ್ಪ ವೇಟ್ ಮಾಡಲೇಬೇಕಾಗಿರುತ್ತೆ. ಅಂದರೆ ಇದಿಷ್ಟು ಆಗಿತ್ತು ಇವತ್ತೊಂದು ಯುವ ನಿಧಿ ಬಗ್ಗೆ ಅಪ್ಡೇಟ್ಸ್. ಹಾಗೆ ಇದೇ ಥರ ಅಪ್ಡೇಟ್ಸ್ಗೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿಯನ್ನು ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇವಾಗಲೇ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.